ನೆಕ್ಸ್ಟು 6ನೇ ತಾರೀಕು ಕರ್ನಾಟಕ ರಾಜ್ಯದ ಸೋಷಿಯಲ್ ಪೌಷ್ಟಿಕ ಪ್ರಾಪರ್ಟಿ 6ನೇ ತಾರೀಕು ಗೌರಿ ಹಬ್ಬದ ದಿನ ನಮ್ಮ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಎಲ್ಲೂ ಕೂಡ ಎತ್ತಿನೊಳೆ ಕೆಲಸನ ಅವೆಲ್ಲ ಭಾಳ ಹಿರಿಯ ನಾಯಕರುಗಳೆಲ್ಲ ಹೋರಾಟ ಮಾಡಿದ್ದಾರೆ. ಅನೇಕ ಪಕ್ಷಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಹೋಗಿ ಟ್ರಯಲ್ ರನ್ ಮಾಡಿ ಬಂದಿದ್ದೇನೆ. 1 ವರ್ಷದಿಂದ ಭಾಳ ಚಾಲೆಂಜಿಂಗ್ ಜಾಬ್ ಅಂತ ಜವಾಬ್ದಾರಿ ಬೇಕಾದಷ್ಟು ಟೀಕೆಗಳು ಬರ್ತಾ ಇತ್ತು. ಟೀಕೆಗಳು ಬರಲಿ, ತೊಂದರೆ ಇಲ್ಲ. ಸೊ ಅದಕ್ಕೆ ಇವತ್ತು ಆ ನೀರನ್ನು ಹೊರಗಡೆ ತಂದು ಈಗಾಗಲೇ ನಾವು ಚಾನಲ್ಗಳಿಗೆಲ್ಲ ಬಿಡ್ತಾ ಇದ್ದೇವೆ. ಮಧ್ಯ ಸ್ವಲ್ಪ ಫಾರೆಸ್ಟಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಕೂಡ ಸೆಪ್ರೇಟ್ ಮಾಡಿದ್ದೇವೆ, ಅಪ್ಲೋಡ್ ಮಾಡಿದ್ದೇವೆ. ನಾವು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಮೇಜರ್ ಚಾನಲ್ಗೆ ಬಂದು ನೀರು ಬೀಳ್ತದೆ. ಈಗ ಸದ್ಯ ವಾಣಿ ವಿಲಾಸು ಎಲ್ಲ ಕೂಡ ನೀರು ಹೊರಗಡೆ ಬರ್ತಾರೆ. 7 ವೇರ್ ಕೂಡ ಪಂಪ್ಗಳು ಕೂಡ ಈಗ ಚಾಲನೆಯಿದೆ. ಸೊ 6ನೇ ತಾರೀಕು ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಮಾಡುವಂಥ ಕಾರ್ಯಕ್ರಮ ಹಬ್ಬದ ದಿನ, ಗೌರಿ ಹಬ್ಬದ ದಿನ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸೊ ಈ ವಿಚಾರವನ್ನು ನಾನು ರಾಜ್ಯದ ಎಲ್ಲ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಮತ್ತು ಎಲ್ಲ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಫಲಾನುಭವಿಗಳು ಒಂದು ಭವಿಷ್ಯವನ್ನು ನೀರು ಹೊರಗಡೆ ಬರ್ತಾ ಇರೋದನ್ನು ನೋಡ್ಬೋದು ಅವಕಾಶ ಕೂಡ ಮಾಡ್ಕೊಡ್ತೇವೆ. ನಮ್ಮ ಜಾಗ ಭಾಳ ಕಿಷ್ಕಿಂತ ಇದೆ. ಅದು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ, ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಿಕ್ಕೆಲ್ಲ ನಾನು ತಿಳಿಸಿದ್ದೇನೆ. ಸೊ ಇವತ್ತಿಂದ ಸಂಬಂಧಪಟ್ಟಂಥ ಎಲ್ಲ ಪಕ್ಷ ಭೇದವನ್ನು ನಾಯಕರಿಗೆ, ಮುಖಂಡರುಗಳಿಗೆ ಎಲ್ಲರೂ ಕೂಡ ಅವರಿಗೆಲ್ಲ ಫೋನ್ ಮಾಡಿ ತಿಳಿಸಬೇಕು ಅಂತ ನನ್ನ ಕಚೇರಿಗೆ ತಿಳಿಸಿದ್ದೇನೆ. ಸೊ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ, ಜನಪ್ರತಿನಿಧಿಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವತ್ತು ಬಂದು ಆ ಪವಿತ್ರವಾದಂಥ ದಿನ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ರಾಜ್ಯ ಮುಖ್ಯಮಂತ್ರಿಗಳಿಂದ ಮಾತಾಡಿ 6ನೇ ತಾರೀಕು ಮಾಡೋಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಸರ್, ನಿನ್ನೆ ರಾತ್ರಿ ಅಂದರೆ ನಿಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರುಗಳು ನೀವೆಲ್ಲ ಸೇರಿದ್ರಿ ಸರ್, ಒಂದು ಡಿನ್ನರ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಏನು ಸರ್, ಅಂದರೆ ಮುಂದಿನ ಹೋರಾಟ ಅಥವಾ ಹೊಸದಾಗಿ ರಾಜಭವನಕ್ಕೆ ಹೋದಾಗ ನಿಮ್ಗೆ ಏನಾದರೂ ಬೇರೆ ವಿಚಾರಗಳು ಗೊತ್ತಾಯ್ತಾ? ಇಲ್ಲ, ನಾವು ಕೂಡಿದ್ದು ನಮ್ಮದು ಕೆಲವು ನೋಟ್ಸು ಎಲ್ಲ ಎಕ್ಸ್ಚೇಂಜ್ ಮಾಡೋದಿತ್ತು, ಕೆಲವು ವಿಚಾರಗಳನ್ನೆಲ್ಲ ಮುಂದಿನ ಈಗ ನಾವು ಮಹಾತ್ಮ ಗಾಂಧೀಜಿಯವರ 100 ವರ್ಷ ಅವರು ಅಧಿಕಾರ ತೆಗೆದುಕೊಂಡು 100 ವರ್ಷ ಆಗಿದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದೇ ಸ್ಥಾನದಲ್ಲಿ ಒಂದು ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಮಾಡಿಕೊಟ್ಟಂಥ ಹೆಜ್ಜೆ ಇಡೀ ರಾಷ್ಟ್ರ, ಅಂತಾರಾಷ್ಟ್ರ ಎಲ್ಲರೂ ಕೂಡ ಅವರಿಗೆ ಅವರ ಹಾದಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು. ಸರ್ಕಾರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಪಕ್ಷದ ಕಾರ್ಯಕ್ರಮ ನಾನು ಹೋಗಿ ಪಕ್ಷದ ಕಚೇರಿಗೆ ಮಾಡಿದ್ದೆ. ಸೊ ಅದಕ್ಕೆ ಒಂದು 15 ಜನ ಮಂತ್ರಿಗಳನ್ನೆಲ್ಲ ಕರೆಸಿ ಏನು ಮಾಡ್ಬೋದು, ಮಾಡ್ಬೋದು ಅಂತೇಳಿ ಒಂದು ವಾರದಲ್ಲಿ ನೀವೆಲ್ಲ ರಿಪೋರ್ಟ್ ಕೊಡಬೇಕು, ನಿಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕ ಕಾರ್ಯಕರ್ತರು ಚರ್ಚೆ ಮಾಡಬೇಕು, ತಿಳಿಸ್ಬೇಕು ಅಂತೇಳಿ ಅವರಿಗೆ ಸರ್ಕಾರದ ಮಂತ್ರಿಗಳಿಗೆ ನಾವು ತಿಳಿಸಿದ್ದೇವೆ. ಪಕ್ಷದಲ್ಲೂ ಕೂಡ ಒಂದು ಕಮಿಟಿ ಮಾಡಿದ್ದೆ, ಅಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ. ಅವರು ಅನೇಕ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಇದು ಪಾರ್ಟಿನೂ ಮಾಡ್ತದೆ, ಗೌರ್ಮೆಂಟು ಮಾಡ್ತದೆ.
ಸರ್ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸುಧಾಕರ್ ಅವರು ಇವಾಗ ಸವಾಲನ್ನು ಸ್ವೀಕರಿಸ್ತಾರೆ. ನನ್ನ ಜೀವವನ್ನು ಒತ್ತೆ ಇಟ್ಟು ನಾನು ಕೆಲಸ ಮಾಡಿದೆ, ಆದ್ರೆ ಇದನ್ನ ನಾನು ಎಂಜಾಯ್ ಮಾಡ್ತೀನಿ, ಈ ಸವಾಲನ್ನ ಮತ್ತೆ ಸ್ವೀಕರಿಸ್ತೀನಿ, ನೋಡೋಣ ಅವ್ರು ಏನ್ ಮಾಡ್ತಾರೆ, ನನ್ನ ಹೊಸ ಸಂಪ್ರದಾಯನ ಇದು ಅನ್ನುವಂಥದ್ದು. ನನಗೆ ನಾನು ಕುನ್ನವ್ರಿಗೆ ರಿಪೋರ್ಟ್ ಕೊಟ್ಟಿಲ್ಲ, ಸುಧಾಕರ್ ಮಾತು ನನಗೆ ಇನ್ನ ಏನು ವಿಚಾರ ನಾನು ಮಾಹಿತಿ ಏನಾದ್ರು ಬಂದ ಮೇಲೆ ನಮ್ಮ ಸರ್ಕಾರದಿಂದ ವಕ್ತಾರರಿದ್ದಾರೆ, ಅವ್ರು ಮಾತಾಡ್ತಾರೆ. ನನಗೆ ಹೆಚ್ಚಿಗೆ ಬಂದಾಗ ಬೇಕಾದ್ರೆ ನಾನು ಆ ವಿಚಾರ ತಿಳ್ಕೊಂಡು. ಸರ್ ನಿನ್ನೆ ರಾಜಭವನ RTI ಮೂಲಕ ಅಧಿಕೃತವಾಗಿ ನಮ್ಮ ಬಳಿ ಯಾವುದೇ ಫೈಲ್ ಇಲ್ಲ ಅಂತ ಮಾಹಿತಿ ಕೊಟ್ಟಿದೆ ಸರ್. ಹಾಗಾದ್ರೆ ಫೈಲ್ಗಳೆಲ್ಲಿ ಹೋಯ್ತು ಅನ್ನೋಂಥ ಪ್ರಶ್ನೆಗಳು ಸರ್. ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ಅದನ್ನು ನಾಳೆಲ್ಲ ಮಾತಾಡ್ತೀನಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದಿರೋ ಮಾಹಿತಿ ನಿಮ್ಮೆಲ್ಲ ಕಚೇರಿಗಳಲ್ಲಿ ನಮ್ಮ ಸ್ನೇಹಿತರು ಕೊಟ್ಟಂಥ ಮಾಹಿತಿ ನಿಮಗೆ ನಾವು ಅದನ್ನು ಪ್ರಸ್ತಾವನೆ. ಕಾಂಗ್ರೆಸ್ ನಾಯಕರ ವಿರುದ್ಧದ 2 ಪಿಟಿಷನ್ ಮಾತ್ರ ಉಳ್ಕೊಂಡಿದೆ ಅಂತ ರಾಜ್ಯಪಾಲರು. ಕಾಂಗ್ರೆಸ್ ನಾಯಕರ ವಿರುದ್ಧ 2 ಪಿಟಿಷನ್ ಮಾತ್ರ ಬಂದು ಅರ್ಜಿ ಕೊಡ್ತಾ ಇರ್ತಾರೆ ಅಂತ. ನಾಳೆ ನಾನು ನೀವು ಕೊಡ್ತಾ ಇರ್ತಾರೆ, ಇನ್ನು ಕೆಲವು ಲೀಡ್ಗಳ ರೆಡಿ ಆಗ್ತಾರೆ. ಯಾರು ಸರ್ ಅವರು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.